ಅಡಿಪಾಡಿ ಮುಳ್ಳೋಡಿಗಳು ಉದಯ್ ಶೇಖರಗಳ ಮೂಡುಬಿದ್ರಲಾಡಿ ಹೊಸಮನೆ ಪ್ರಜ್ವಲ್ ಪ್ರಣೀತ್ ಕುಮಾರ್ ಸಂಡ್ರೆಗ್ ಬಂಗಾಡಿ ಕಾಣಪ್ಪ ಮಾಸ್ಟರ್ ವಂಶಿತ್ ರಾಜೇಶ್ವರ ಒಂಜಿ ನಂಬರ್ ದಿಲ್ಲಿಗಳ ಅಡ್ಡೂರು ನುಯ್ಯು ಹೊಸಮನೆ ಶರೀಫ್ ಸಾಹೇಬರಿಗೆ ವಿಜಾರ ಬರ್ಕೆ ಕವಿನ್ ಭಂಡಾರನ 1269. ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಮೂಡಬಿದ್ರೆ ತಾಲೂಕಿನಲ್ಲಿ ನಡೆಯುತ್ತಿರುವ ಜೋಡುಕೆರೆ ಕಂಬಳದಲ್ಲಿ ಶಾಸಕರು ಉಮಾನಾಥ್ ಕೋಟ್ಯಾನ್ ಇವರ ಸಾರಥ್ಯದಲ್ಲಿ ನಡೆಯುತ್ತಿರುವಂತಹ 23ನೇ ವರ್ಷದ ಹೊನಲು ಬೆಳಕಿನ ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳಕ್ಕೆ ಬಂದಿದ್ದೇನೆ. ಬನ್ನಿ ವೀಕ್ಷಕರೇ, ನಿಮಗೆ ನಾನು ಮಾಹಿತಿ ನೀಡ್ತಿದ್ದೇನೆ. ಈ ಚೆನ್ನಯ್ಯ ಜೋಡುಕೆರೆ ಕಂಬಳದಲ್ಲಿ ನಮ್ಮ ಜೊತೆ ಇದ್ದಾರೆ ರಂಜಿತ್ ಪೂಜಾರಿ ತೋಡಾರು. ಸೊ ಇವರು ನಮಗೆ ಈ ಕಂಬಳ ಕಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿತ್ತು ಸರ್ ಇವತ್ತಿನ ಇದು ಸಿದ್ಧತೆ ಮತ್ತು ಈ ಕಾರ್ಯಕ್ರಮದ ವಿಶೇಷತೆ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಬೇಕು ನೀವು? ಖಂಡಿತ. 23 ವರ್ಷದ ಮೂಡುಬಿದಿರೆಯ ಒಂದು ಕಂಬಳ. ಇದು ಕಂಬಳಕ್ಕಿಂತಲೂ ಒಂದು ಕಂಬಳ ಉತ್ಸವ ಅಂತ ಹೇಳಲು ನಾವು ಬಯಸ್ತೇವೆ. ಹೌದು. ಯಾಕಂತ ಹೇಳಿದರೆ ಸುಮಾರು 23 ವರ್ಷದಿಂದಲೂ ಭಾಳ ವಿಜೃಂಭಣೆಯಿಂದ ವರ್ಷ ಒಂದು ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇಲ್ಲಿ ಖಾಲಿ ಕಂಬಳ ಒಂದು ಜನಪ್ರಿಯ ಕ್ರೀಡೆಗೆ ಸೀಮಿತ ಆಗದೆ ಒಂದು ವಿಶೇಷ, ನಾವು ತುಳುವಿನಲ್ಲಿ ಸಂತೆ ಅಂತ ಹೇಳ್ತೇವೆ, ಬಂದ ಕಂಬಳಾಭಿಮಾನಿಗಳಿಗೆ ಹಾಗೆ ಮನೋರಂಜನೆಗೆ ಎಕ್ಸಿಬಿಷನ್, ಹಾಗೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಈ ಕಂಬಳ ನಡೆಯುವುದು ಮುಲ್ಕಿ ಮೂಡುಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ರವರ ಅಧ್ಯಕ್ಷತೆಯಲ್ಲಿ. ನಾವು ಸುಮಾರು ಒಂದು 7 ವರ್ಷದ ಹಿಂದೆ ಈ ಕಂಬಳದ ಜವಾಬ್ದಾರಿ ತಗೊಂಡಾಗಲಿಂದ ಎಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಬಂದ ಕಂಬಳ ಅಭಿಮಾನಿಗಾಗಲಿ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಆದರೆ ನಮ್ಮ ಈ ಕಂಬಳದಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಬಂದ ಎಲ್ಲ ಪ್ರೇಕ್ಷಕರ ಅಭಿಮಾನಿಗಳಿಗೆ ನಾವು ಒಂದು ಊಟದ ವ್ಯವಸ್ಥೆಯನ್ನು ನಮ್ಮ ಸಮಿತಿಯ ವತಿಯಿಂದ ನಾವು ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ಬಂದವರು ನಮ್ಮ ಅತಿಥಿಗಳು, ನಮ್ಮ ಮೂಡುಬಿದ್ರೆಗೆ ಅತಿಥಿಗಳು, ನಮ್ಮ ಕಂಬಳಕ್ಕೆ ಅತಿಥಿಗಳು, ಅವರಿಗೆ ಒಂದು ಒಳ್ಳೆಯ ಒಂದು ಆತಿಥ್ಯ ನೀಡಬೇಕನ್ನೋ ಉದ್ದೇಶದಿಂದ ಸುಮಾರು 5,000 ರಿಂದ 6,000 ಜನ ಊಟ ಮಾಡ್ತಾರೆ ಇಲ್ಲಿ. ಅದು ನಮ್ಮ ಈ ಕಂಬಳದ್ದು ವಿಶೇಷ. ಕಂಬಳ ಯಜಮಾನರಿಗೆ ಕಂಬಳದ ಕೋಣೆಗಳಿಗೆ ಒಂದು ಬೇಕಾದ ಹಾಗೆ ಒಂದು ಕರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಸುಮಾರು 21 ಫೀಟ್ ಅಗಲ ಇದ್ದ ಕರೆಯನ್ನು ಹೊಸತಾಗಿ ಅದರ 18 ಫೀಟಿಗೆ ತಂದು ಸುಮಾರು 3 ಫೀಟಿಂದ ಆಳಕ್ಕಿದ್ದ ಕರೆಯನ್ನು ಅದನ್ನು ಎತ್ತರಕ್ಕೆ ಮಾಡಿ ಹೀಗೆ ನೂತನವಾಗಿ ಈ ಬಾರಿ ಕಂಬಳ ಕೋಣೆಗಳಿಗೆ ಓಡಲು ಅನುಕೂಲ ಆಗುವ ಹಾಗೆ ನಾವು ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಇನ್ನೊಂದು ವಿಚಾರ ಹೇಳೋದಂತ ಹೇಳಿದ್ರೆ ನಮ್ಮ ಪಾರ್ಕಿಂಗ್. ಯಾಕಂತ ಹೇಳಿದ್ರೆ ಈ ಕಂಬಳದಲ್ಲಿ 3 ಕಡೆ ರಸ್ತೆ ಇದೆ, 3 ಸುತ್ತುವದ ರಸ್ತೆ, ಒಂದು ಕಡೆಯಿಂದಲ್ಲ 3 ಕಡೆಯಿಂದ ಕೂಡ ಈ ಕಂಬಳಕ್ಕೆ ಬರಬೇಕಾಗ್ತದೆ. 3 ವಿವಿಧ ಪಾರ್ಕಿಂಗ್ ಜಾಗಗಳಿವೆ. ನಮ್ಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ತಂಡ, ಹಾಗೆ ಪಳಕಲ ಮಿತ್ರ ಮಂಡಳಿ ಅಂತೇಳಿ ನಮ್ಮ ಇಲ್ಲೇ ಹತ್ತಿರದ ಒಂದು ತಂಡ, ಹಾಗೆ ಯುವ ಉತ್ಸಾಹಿ ಬಳಗ KMR ಅಂತ ತಂಡ, ಹಾಗೆ ನಮ್ಮ ABVP ತಂಡ, ಇವರೆಲ್ಲರೂ ಸೇರಿ ಪ್ರಮುಖವಾಗಿ ಈ ಪಾರ್ಕಿಂಗನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಕಂಬಳದ ಯಶಸ್ಸಿಗೆ ನಮಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗಿದೆ. ವಿಶೇಷವಾಗಿ ಕಂಬಳದ ಹಿಂದೆ 1 ತಿಂಗಳಿಂದ ಕೆಲಸ ಮಾಡ್ತಿದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ ಇವತ್ತು ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ನಡೆಯುವ ಕಂಬಳದಲ್ಲಿ ಮೂಡುಬಿದ್ರೆ ಕಂಬಳ ಅಂದರೆ ನಂಬರ್ 1 ಕಂಬಳ. ಇವತ್ತಿಗೂ ಆ ಒಂದು ಸ್ಥಾನಮಾನವನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ. ನಾವು ಉಳಿಸ್ಕೊಂಡು ಬಂದಿರೋ ಉದ್ದೇಶ ಏನಂತ ಹೇಳಿದರೆ ನಾವು ಈ ಸಮಯದಲ್ಲಿ ಕೆಲಸ ಮಾಡಿದ ಮೇಲೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ಪ್ರೇರಣೆ ಆಗಬೇಕು. ಆ ಪ್ರೇರಣೆ ಆಗಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತೊಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಂತಂತ ಹೇಳಿದರೆ ರಾಣಿ ಹಬ್ಬಕ್ಕ ಅವರು ಮೂಡುಬಿದ್ರೆಯ ಮಣ್ಣಿನ ಮಗಳು, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಅವರ ಒಂದು 500ನೇ ವರ್ಷದ ಇತಿಹಾಸದ ಪರಿಚಯ ಅಂತೇಳಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರ ಒಂದು ಏನು ಹೇಳ್ತಾರೆ, ಅವರ ಒಂದು ಮಾಹಿತಿಯ ಒಂದು ಕಾರ್ಯಾಗಾರ ಜೊತೆ ಸುಮಾರು 500 ಮಕ್ಕಳು ಭಾಗವಹಿಸಿದ್ರು. ಇಲ್ಲಿ 500 ಮಕ್ಕಳಿಗೆ ಕಂಬಳದ ಬಗ್ಗೆಯೂ ಹಾಗೆ ರಾಣಿ ಹಬ್ಬಕ್ಕರ ಇತಿಹಾಸದ ಬಗ್ಗೆಯೂ ಒಂದು ಬಹಳ ಒಂದು ಚಂದವಾದ ಒಂದು ಗಂಟೆಯ ಒಂದು ಸಮಾಲೋಚನೆ ಕಾರ್ಯಕ್ರಮವನ್ನು ನಾವು ಈ ಕಂಬಳದ ಜೊತೆ ಗೂಡಿಸ್ತೇವೆ. ನಾವಿದನ್ನು ಜನಪದ ಕ್ರೀಡೆಗೆ ಸೀಮಿತವಾಗಿರಿಸದೆ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗಬೇಕನ್ನೋ ನಿಟ್ಟಿನಲ್ಲಿ ಯುದ್ಧದಲ್ಲಿ ಮಾಡಿದಂತಹ
ಪ್ರಾಂಜಲ್ ಅವರ ಹೆಸರಲ್ಲಿ ಬಹಳ ಒಂದು ಭವ್ಯವಾದ ಗೋಪುರವನ್ನು ಕಟ್ಟಿದ್ದೇವೆ. ಯಾಕಂತಂದ್ರೆ ಇದು ಸುಮಾರು ಒಂದು 10 ಎಕರೆ ವಿಸ್ತೀರ್ಣದ ಜಾಗ ಮೂಡುಬಿದ್ರೆ ಹೃದಯ ಭಾಗದಲ್ಲಿ ಇದೆ. ಇದು ಖಾಲಿ ಕಂಬಳದ ಜನಪದ ಕ್ರೀಡೆಗೆ ಸೀಮಿತವಾಗಿದೆ. ಸ್ವಾತಂತ್ರ್ಯದ ವಿಚಾರದಲ್ಲಿ ಕೂಡ ಹೋರಾಟ ಮಾಡಿದ ರಾಣಿ ಅಬ್ಬಕ್ಕರ ಒಂದು ಸುಂದರವಾದ ಪುತ್ತಲೆಯನ್ನು ಕೂಡ ನಿರ್ಮಿಸಿದ್ದೇವೆ. ಹಾಗೆ ನಮ್ಮ ಜೊತೆ ಮಾತನಾಡಿದ ತಮಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ಕಾರ. ನಮಗೂ ಕೂಡ ನಮ್ಮ ಈ ಕಂಬಳ ಸಮಿತಿಯಿಂದ ಹಾರ್ದಿಕವಾದ ಅಭಿನಂದನೆಗಳನ್ನು ಬಯಸ್ತೇನೆ. ಧನ್ಯವಾದಗಳು ಸರ್. ಒಳ್ಳೆದಾಗಲಿ. ಆ ಜೋಡುಕೆರೆ ಕಂಬಳದಲ್ಲಿ ನಮಗೆ ಸಿಕ್ಕಿದಂತಹ ಒಬ್ರು ಗಣ್ಯ ವ್ಯಕ್ತಿ ಭುವನಾಭಿರಾಮ ಉಡುಪ. ಅವರು ಯುಗ ಪುರುಷರವರು ಅಲ್ವಾ ಸರ್? ಸೊ ಇವತ್ತು ನಮಗೆ ಈ ಜೋಡುಕೆರೆ ಕಂಬಳದಲ್ಲಿ ಇಂತಹ ಒಂದು ಗಣ್ಯ ವ್ಯಕ್ತಿಗಳ ಜೊತೆ ಒಂದು ಮಾತನಾಡುವಂತ ಅವಕಾಶ ಸಿಕ್ಕಿದೆ. ವೀಕ್ಷಕರೇ ಬನ್ನಿ ಮಾತನಾಡಿಸುವ. ಸರ್ ನಮಸ್ಕಾರ. ನಮಸ್ತೆ. ಓಕೆ ಸರ್, ಈ ಕಂಬಳದ ಕುರಿತಾಗಿ ನೀವು ನಮ್ಮ ವೀಕ್ಷಕರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈ ಕಂಬಳ ಕ್ರೀಡೆ ತುಳುನಾಡಿನ ಬಹಳ ಹಿರಿಯರಿಂದ ಪ್ರಾರಂಭಿಸಲ್ಪಟ್ಟಂತಹ ಒಂದು ಕ್ರೀಡೆ. ಎಷ್ಟೋ ಜೊತೆ ಕೋಣಗಳು ಇಲ್ಲಿ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ನಡೆಸುವಂತಹ ಕಾರ್ಯಕ್ರಮ. ಬಹಳ ಸಮಯಗಳ ಹಿಂದೆ ಈ ಕಂಬಳ ಕೋಣಗಳಿಗೆ ಹೊಡೆಯುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೀರಿ, ಅದನ್ನು ನಿಲ್ಲಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬಂದರು. ಆದರೆ ಕಂಬಳದ ಕ್ರೀಡಾಭಿಮಾನಿಗಳು ಜೊತೆಗೆ ಎಲ್ಲ ತುಳುನಾಡಿನ ಜನರು, ಅದರಲ್ಲಿ ಪ್ರಾಮುಖ್ಯವಾಗಿ ಕರಾವಳಿ ಭಾಗದ ಜನರು ಎಲ್ಲರೂ ಕೂಡ ಕಂಬಳ ಕ್ರೀಡೆ ಇಲ್ಲಿಯ ಬಹಳ ಹಿಂದಿನಿಂದ ನಡೆದು ಬಂದಂತಹ ಕ್ರೀಡೆ, ಇದನ್ನು ಎಷ್ಟು ಮಾತ್ರಕ್ಕೂ ಆಗುವುದಿಲ್ಲ ಅಂತೆಲ್ಲ ಹೋರಾಟ ಮಾಡಿದ ಕಾರಣ ಇದಕ್ಕೆ ಈಗ ಸರ್ಕಾರ ಇರ್ಬೋದು ಎಲ್ಲ ಜನಪ್ರತಿನಿಧಿಗಳು ಕಂಬಳ ಕ್ರೀಡೆ ಜರಗಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಕ್ರೀಡೆಯನ್ನು ಅಲ್ಲಿ ನಡೀತದೆ ಕಂಬಳ. ಜೊತೆಗೆ ಪ್ರತಿಯೊಂದು ಕ್ರೀಡೆ ಕೂಡ ಸರ್ಕಾರದಿಂದ ಕೂಡ ಪ್ರೋತ್ಸಾಹ ಸಿಗುವಂಥದ್ದು ನಾವು ಹೆಮ್ಮೆಯಿಂದ ಭಾಳ ಮೆಚ್ಚುಗೆ ಅಂತ ಹೇಳ್ತೀವಿ. ಯಾಕಂದರೆ ಇಂಥ ಕ್ರೀಡೆ ಖಂಡಿತವಾಗಿಯೂ ಮುಚ್ಚಲೇಬಾರ್ದು, ಇದು ಆಗಲೇಬೇಕು. ತುಳುನಾಡಿನ ಅದರಲ್ಲೂ ನಮ್ಮ ಎಷ್ಟೋ ಜನರು ಕೋಣವನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಾಕಿ ಸಲಹಿ ಅದನ್ನು ಒಂದು ಹಂತಕ್ಕೆ ತಂದು ತನ್ಮೂಲಕ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಲಕ್ಷಕ್ಕಿಂತಲೂ ಮೇಲೆ ಪಟ್ಟು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಅಂತಹ ಕೋಣಗಳನ್ನು ಸಾಕಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮಾಡುವಂಥದ್ದು ಅದು ಒಂದು ಕ್ರೀಡೆ, ಜಾನಪದ ಕ್ರೀಡೆ, ನಮ್ಮ ತುಳುನಾಡ ಕ್ರೀಡೆ. ಅದು ಯಾವಾಗಲೂ ನಿಲ್ಲಕ್ಕಿಲ್ಲ. ಅದಕ್ಕೊಂದು ನಾನು ಪ್ರತಿ ವರ್ಷ ಇಲ್ಲಿ ಕಡಲಕೆರೆ ಕಂಬಳ ಜರುಗುವಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಇಲ್ಲಿ ಬರ್ಲಿಕ್ಕೆ ಉಂಟು. ಇಲ್ಲಿಯ ವ್ಯವಸ್ಥೆ, ಪಾರ್ಕಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಸ್ವಯಂ ಸೇವಕರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವಂಥದ್ದು. ಪಾರ್ಕಿನ ವ್ಯವಸ್ಥೆ ಇರ್ಬೋದು, ಅಲ್ಲಿ ವೇದಿಕೆಯ ವ್ಯವಸ್ಥೆ ಇರ್ಬೋದು, ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಇರ್ಬೋದು, ಕೋಣಗಳನ್ನು ಅಲ್ಲಿ ಅವುಗಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂಥ ಅದಕ್ಕೂ ಒಂದು ವ್ಯವಸ್ಥೆ ಮಾಡುವಂಥ ಕ್ರೀಡೆ ಇದ್ದರೆ ಅದು ಕಂಬಳದ ಕ್ರೀಡೆ. ಕಡಲಕೆರೆಯಲ್ಲಿ ಜರುಗುವಂಥ ನಮ್ಮ ಶಾಸಕರಾದ ಉಮಾನಾಥ ಕೋಟೆಯವರ ನೇತೃತ್ವದಲ್ಲಿ ಎಲ್ಲ ಬಂಧುಗಳು ಒಟ್ಟು ಸೇರಿಕೊಂಡು ಮಾಡುವಂಥ ಕ್ರೀಡೆ ಖಂಡಿತವಾಗಿಯೂ ಭಾಳ ನಮಗೆ ಅಚ್ಚುಮೆಚ್ಚಿನದು. ಈಗಾಗಲೇ ನಾನು ಇಲ್ಲಿಯ ಊಟದ ವ್ಯವಸ್ಥೆಯನ್ನು ನೋಡಿದಲ್ಲಿ ಅಷ್ಟು ಒಳ್ಳೆ ರೀತಿಯಲ್ಲಿ ಊಟದ ವ್ಯವಸ್ಥೆ ಅಂತ ಹೇಳಿದರೆ ಇಲ್ಲಿ ಭಾಳಷ್ಟು ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಅದು ಕೂಡ ಎಲ್ಲಿ ಕೂಡ ಕಸಗಡ್ಡಿ ಬೀಳದಂತೆ ಯಾವುದೇ ಒಂದು ನಿರ್ಮಲದ ಬಗ್ಗೆ ಕೂಡ ಒಳ್ಳೆ ರೀತಿಯ ಸ್ವಯಂ ಸೇವಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡುವಾಗ ಈ ಕ್ರೀಡೆ ಒಳ್ಳೆ ರೀತಿಯಲ್ಲಿ ಜರುಗುವಂಥ ಕ್ರೀಡೆ. ತಪ್ಪಿ ಕೂಡ ಇದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು, ಸರ್ಕಾರದಿಂದ ಇದಕ್ಕೆ ಪ್ರೋತ್ಸಾಹ ಸಿಗಬೇಕು. ಮಾತ್ರವೇ ಕರಾವಳಿ ಭಾಗದ ಈ ಕ್ರೀಡೆ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಮುಂದುವರಿ ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳುತ್ತಾ, ಬರುವ ವಾರ ಐಕಳದಲ್ಲಿ ಕಂಬಳ ಅಲ್ಲಿ 50 ವರ್ಷ ಆಗ್ತದೆ. 50ನೇ ವರ್ಷದ ಐಕಳದ ಕಂಬಳ ಕ್ರೀಡಾಕೂಟ ಬರುವ 31ನೇ ಬರುವ ಒಂದು ಶನಿವಾರ ಜರುಗುಂಟು. ಆ ಶನಿವಾರ ಜರುಗುವಂಥ ಕ್ರೀಡೆ ಕೂಡ 50ನೇ ವರ್ಷ ಆದ ಕಾರಣ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಜರುಗುವಂಥ ಕಾರ್ಯಕ್ರಮ. ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅದು ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಕೂಡ ಊರವರು ಈಗಾಗಲೇ ಅಲ್ಲಿ 50ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಕ್ರೀಡಾಕೂಟಗಳು ಕೆಸರಡೊಂಜಿ ದಿನ ಅಂತ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಓಡಾಟ ಸ್ಪರ್ಧೆ ಇರ್ಬೋದು, ಅಥವಾ ಬೇರೆ ಬೇರೆ ಕೆಸರಡಿಂದ ಆಗುವಂಥ ಗದ್ದೆಯಲ್ಲಿ ಆ ಕಂಬಳದ ಕ್ರೀಡೆ ಜರುಗುವಂಥ ಜರುಗಿದೆ. ಇಲ್ಲಿ ಕೂಡ ಅದೇ ರೀತಿಯ ಒಂದು ಕಂಬಳ ಇದೀಗ ಜರುಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜನರು ಕೂಡ ಇದಕ್ಕೆ ಪ್ರೋತ್ಸಾಹ ಖಂಡಿತವಾಗಿ ಕೊಡ್ತಾರೆ. ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಈ ಕ್ರೀಡೆ ಒಳ್ಳೆಯ ರೀತಿಯಲ್ಲಿ ನಡೆಯುವಂಥದ್ದು. ಈಗ ಸಾಧಾರಣ ಮಟ್ಟಿಗೆ ಸಾಯಂಕಾಲದ ಹೊತ್ತಿಗೆ ಇಲ್ಲಿಯ ಜನರ ಒಂದು ಸಂದಣಿ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಎಲ್ಲಿಂದ ಜನ ಬಂದ್ರಪ್ಪ ಏನು ಅಂತೇಳಿ ಕಂಬಳದ ಕ್ರೀಡೆಗೆ ಅಷ್ಟು ಜನ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಕಾಣುವಾಗ ನಮಗೆ ಭಾಳಷ್ಟು ಖುಷಿ ಆಗ್ತದೆ. ನಾವು ಕೋಣಗಳನ್ನು ನೋಡಲಿಕ್ಕೆ ಬರ್ತಾ ಇದ್ದೇವೆ, ವ್ಯವಸ್ಥೆಯನ್ನು ನೋಡಲಿಕ್ಕೆ ಬರ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಸೇರಿರುವ ಜನಗಳು ತಮ್ಮ ಭಾಗವಹಿಸುವಿಕೆಯನ್ನು ಯಾವ ರೀತಿ ತೋರಿಸ್ತಾರೆ ಅಂತ ನೋಡೋದಕ್ಕೆ ಕೂಡ ನಾವು ಬರ್ತಾ ಇದ್ದೇವೆ. ತುಂಬ ಸಂತೋಷ ಆಗ್ತಾ ಉಂಟು. ಒಟ್ಟಿನಲ್ಲಿ ಇಂತಹ ಕ್ರೀಡೆ ಅದು ಕೂಡ ಕಡಲಕೆರೆ ಕಂಬಳ ನಮ್ಮ ಶಾಸಕರಾದ ಉಮಾನಾಥ ಕೋಟೆಯವರ ನೇತೃತ್ವ, ಎಲ್ಲ ಜನರ ಸಹಕಾರ, ಊರವರ ಸಹಕಾರ ಜೊತೆಗೆ ಜರುಗುವಂಥ ಈ ಕಾರ್ಯಕ್ರಮ ಮತ್ತಷ್ಟು ಬೆಳಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರೋತ್ಸಾಹ ನೀಡಬೇಕು. ಮಾತ್ರವಲ್ಲದೆ ಜನರು ಕೂಡ ಇದಷ್ಟು ಸಹಕಾರ ಕೊಟ್ಟರೆ
ಈ ಕ್ರೀಡೆ ಮತ್ತಷ್ಟು ಬಲವರ್ಧನೆಯಾಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿದ ನೀವು ಬಂದು ನಾನು ಅಂಥ ದೊಡ್ಡ ಮನುಷ್ಯ ಅಲ್ಲ, ಅದು ಕೂಡ ನೀವು ನಿಮ್ಮ ಚಾನಲ್ ಮೂಲಕ ಮಾತಾಡಿದ ದೊಡ್ಡ ಮನುಷ್ಯರಾಗಿ ಮಾಡಿದ್ದೀರಿ. ನಿಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಿಮ್ಮ ಚಾನಲ್ನ ಮೂಲಕ ಇಂತಹ ಕ್ರೀಡೆ, ಇಂತಹ ತುಳು ಜಾನಪದ ವಿಚಾರದಲ್ಲಿ ಮತ್ತಷ್ಟು ವರದಿಗಳನ್ನು ಬಿತ್ತರಿಸಿ ತನ್ಮೂಲಕ ಜನರು ಅದಕ್ಕೆ ಆಕರ್ಷಣೆಯಾಗಿ ಇಂತಹ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಯೋಗ ಬರಲಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಇವತ್ತು ನಮ್ಮ ಜೊತೆ ಮಾತನಾಡಿದ್ರು ಯುಗ ಪುರುಷರು ಇವರು ಮಾತಲ್ಲೇ ನಿಮಗೆ ಗೊತ್ತಾಯ್ತು ಇವರು ಒಂದು ಕಂಬಳ ಕ್ರೀಡೆಯ ಮೇಲೆ ಒಂದು ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇಂತಹ ಮಾರ್ಗದರ್ಶಕರಿಂದಲೇ ಇವತ್ತು ನಮ್ಮ ಈ ಜನಪದ ಕ್ರೀಡೆ ಏನಿದೆ ಈ ಮಟ್ಟಿಗೆ ಬೆಳವಣಿಗೆ ಕಾಣ್ತಾ ಉಂಟು. ಇನ್ನು ಮುಂದಿನ ಅವರು ಜನಾಂಗಕ್ಕೂ ಕೂಡ ಈ ಒಂದು ಕಲೆಯನ್ನು ಹಸ್ತಾಂತರಿಸಲಿಕ್ಕೆ ತಯಾರಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ ಇವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸರ್, ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಮಾತಾಡಲಿಕ್ಕೆ ನಿಮಗೂ ಧನ್ಯವಾದಗಳು. ಖಂಡಿತ. ತುಳುನಾಡು ನಮ್ಮ ತುಳುನಾಡು, ಯಕ್ಷಗಾನದ ಆಟವು ಚಂದ, ಚಂದೆ ಮದ್ದಳೆ ಸುಮಧುರನಾದ, ಹುಲಿಯ ವೇಷದ ನೃತ್ಯವು ಚಂದ, ಕಂಬಳ ನೋಡಲು ಮಗದಾನಂದ. ತುಳುನಾಡು ನಮ್ಮ ತುಳುನಾಡು, ತುಳುನಾಡು. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ನಾವು ನಿಮ್ಗೆ ಮೂಡುಬಿದ್ರೆ ತಾಲೂಕಿನ ಅತಿ ಚೆನ್ನೆಯ ಜೋಡುಕೆರೆ ಕಂಬಳದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾನು ಭೇಟಿ ಆಗ್ತಿದ್ದೇನೆ ನಿಮ್ಮನ್ನು ಇನ್ನು ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.